ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅರ್ವಿ ಕ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತಿದ್ದೀನಿ. ನಾನು ನಿಮ್ಮ ಪ್ರೀತಿಯ ರತ್ನ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇದು ಬಂದು ನನ್ನ ವೀಕೆಂಡ್ ಟ್ರಿಪ್ ಆಗಿರುತ್ತೆ. ನಾನು ಹೋಗ್ತಿರೋದು ಮಂಗಳೂರು ಮತ್ತು ಉಡುಪಿ ಸೈಡ್ ಹೋಗ್ತಾ ಇದ್ದೀನಿ. ನಾನು ಏನೇನೆಲ್ಲ ನೋಡ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳ್ತೀನಿ, ಬನ್ನಿ. ಎವ್ರಿ ಒನ್, ಉಡುಪಿ ಮತ್ತು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ನಾವು? ಉಡುಪಿ, ಶೃಂಗೇರಿ, ಹೊರನಾಡು, ಮಂಗಳೂರು ಬೀಚು, ಅದಾದಮೇಲೆ ರೆಸಾರ್ಟು ಆಗುಂಬೆ. ರೆಸಾರ್ಟ್ ನೇಮೇನು? ಡೋಂಟ್ ನೋ. ಏನು ಗೆಟ್ ರೆಡಿನಾ? ಹಾಯ್ ರುಷಾ, ಫುಲ್ ರೆಡಿನಾ? ಎಲ್ಲಿಗೆ ಹೋಗ್ತಾ ಇರೋದು? ಏನು ಈ ರೇಂಜಿಗೆ ರೆಡಿ ಆಗಿದೆಯಾ ಚಿನ್ನು? ಹಾಂ, ಉಡುಪಿ ಗೊತ್ತಾ ನಿಂಗೆ? ಉಡುಪಿ ನೋಡಿದ್ಯಾ? ನೀನು ಚಿಕ್ಕ ಪಾಪು ಇದ್ದಾಗ ಹೋಗಿತ್ತು ನಾವು. ಬೀಚ್ ಹೋಗ್ಬೇಕಾ? ಓಕೆ, ಹೋಗೋಣ. ಬಿಟ್ಟರೆ ಹೋಗೋಣ, ಆಯಿತಾ? ಹಾಯ್ ಹೇಳು ವಿಡಿಯೋಗೆ. ಹಾಯ್ ಎವ್ರಿ ಒನ್. ಹೇಳ್ಬೇಕು ಚಿನ್ನು, ಹೇಳು. ನಿಮ್ಮ ಮ್ಯಾಮು ನೋಡ್ತಾ ಇರ್ತಾರೆ ಇದನ್ನು, ಪರವಾಗಿಲ್ವಾ? ವಿಹಾನ್, ವಿಹಾನ್, ಸೇ ಹಾಯ್. ಸರಿ. ನಾನು ಮಾಡ್ತೀನಿ, ಕೊಡ್ತೀನಿ ಮೊದಲಗಡೆಯಿಂದ ಅಲ್ಲಿ ಇಟ್ಕೊಡು. ನಾನು ಹೋಗ್ತೀನಿ. ಸರ್, ಇಲ್ಲಿ ಬೆಂಗಳೂರು. ಟಿಫನ್ಗೆ ಅಂತ ಬಂದಿದ್ದೀವಿ MTRಗೆ. ರಾತ್ರಿ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ತುಂಬ ಹೊಟ್ಟೆ ಹಸಿವು ಆಗ್ತೈತೆ ಮತ್ತು ವಾಮಿಟ್ ಸೆನ್ಸೇಷನ್ ಶುರುವಾಗ್ಬಿಟ್ಟಿದೆ. ನಮ್ಮ ಡ್ರೈವರ್ ಹೇಳಿದ್ರು ಇದು ಚೆನ್ನಾಗಿದೆ MTR ಅಂದ್ಬಿಟ್ಟು ಇಲ್ಲೇ ಬಂದಿದ್ದೀವಿ. ನನ್ನ ಮಕ್ಳಿಗೆ ಹೊಟ್ಟೆ ಹಸಿವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳಿ, ಇವಾಗ MTRಗೆ ಬಂದಿದ್ದೀವಿ. ಟಿಫನ್ ಮಾಡಬೇಕು, ಹೊಟ್ಟೆ ತುಂಬ ಹಸಿತಿದೆ. ಯಾರು ರಾತ್ರಿ ಬೇಡ ಮಾರ್ನಿಂಗ್ ತಿನ್ನಲ್ಲ ಅಂತ ಹೇಳ್ತಿದ್ರು? ನಂಗೆ ಗೊತ್ತಿಲ್ಲಪ್ಪ ಯಾರು ಅಂತ. ನೀವೇ ಅದು. ಚೆನ್ನಾಗಿರುತ್ತೆ ಟಿಫನ್ ಇಲ್ಲಿ. ನನಗೂ ಒಂಥರ ಹೊಟ್ಟೆ ಏನೋ ಡಿಫ್ರೆಂಟ್, ಹೊಟ್ಟೆ ಹಸಿವು ವಾಮಿಟ್ ಗೊತ್ತಾಗ್ತಿಲ್ಲ ನನಗೆ. ಹೆಲೋ ಎವ್ರಿವಾನ್, ನಾವು ಬಂದಿದ್ದು MTRಗೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ನಾನು ಬೇಗ ಮನೆ ಬಿಟ್ಟರೆ ನನಗೆ ಯಾವಾಗಲೂ ಏನಾಗುತ್ತೆ ಗೊತ್ತಾ, ನನಗೆ ವಾಮಿಟ್ ಸೆನ್ಸೇಷನ್ ಆಗುತ್ತೆ. ಮಾರ್ನಿಂಗ್ ಖಾಲಿ ಹೊಟ್ಟೆಲ್ಲ ನಾನೇನು ಟ್ರಾವೆಲ್ ಮಾಡಿದ್ರೆ ನನಗೆ ವಾಮಿಟ್ ಬರೋ ಆಗುತ್ತೆ. ಒಂಥರ ಹೊಟ್ಟೆಲೆಲ್ಲ ಒಂಥರ ತಳಮಳ ಅನಿಸ್ತಾ ಇರುತ್ತೆ. ಸೊ ನಾನು ಮೊದಲಿಗೆ ಟಿಫನ್ ಮಾಡಿಬಿಟ್ರೆ ನನಗೆ ಸ್ವಲ್ಪ ಆರಾಮ್ ಫೀಲ್ ಆಗುತ್ತೆ ಮತ್ತು ವಾಮಿಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದರ್ವೈಸ್ ನಾನು ಏನಾದರೂ ಟಿಫನ್ ಮಾಡ್ದಲೇ ನಾನು ಕಾರ್ ಟ್ರಾವೆಲ್ ಮಾಡಿದೆ ಅಂದ್ಕೊಳ್ಳಿ, ಖಂಡಿತ ನಾನು ವಾಮಿಟ್ ಬಂದಂಗೆ ಆಗುತ್ತೆ, ತಲೆ ಸುತ್ತಂಗೆ ಆಗುತ್ತೆ. ನಂಗೆ ಟ್ರಾವೆಲಿಂಗ್ ಅಂದರೆ ಸ್ವಲ್ಪ ಸಿಕ್ನೆಸ್ ಜಾಸ್ತಿನೇ ಇದೆ. ಸೊ ಯಾರಿಗೆಲ್ಲ ಈ ಥರ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಾನು MTRಗೆ ನಾನು ಬಂದಿದ್ದು. ಓಕೆ, MTR ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಬಟ್ ಫುಡ್ ಕ್ವಾಲಿಟಿ ವೈಸ್ ನಾಟ್ ಗುಡ್ ಅಂತಲೇ ಹೇಳ್ತೀನಿ. ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಫುಡ್ಡು. ಗಾಯ್ಸ್, ಏನು ಗೊತ್ತಾ, ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ ಹಾಸನ್ ವಿಸಿಟ್ ಮಾಡಿದಾಗ ಒಂದು ಕಡೆ ಇಡ್ಲಿ ಟ್ರೈ ಮಾಡಿದ್ರಂತೆ, ತುಂಬ ಚೆನ್ನಾಗಿತ್ತು. ರತ್ನ, ನಿನಗೂ ನೆಕ್ಸ್ಟ್ ಟೈಮ್ ನಾನು ಕರ್ಕೊಂಡೋಗಿ ಟ್ರೈ ಮಾಡಿಸ್ತೀನಿ ಅಂತ ಹೇಳಿದರು. ಸೊ ನಾನು ಮರ್ತೋದೆ, ಅವರು ಮರ್ತೋದು. MTRಗೆ ಹೋದ್ಮೇಲೆ ನೆನಪಾಯ್ತು ಅಲ್ಲಿ ಹೋಗ್ಬೇಕಿತ್ತಲ್ಲ ಅಂದ್ಬಿಟ್ಟು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಹೋದಾಗ ಹಾಸನಲ್ಲಿ ಡೆಫಿನೆಟ್ಲಿ ಇಡ್ಲಿ ಟ್ರೈ ಮಾಡ್ತೀನಿ. ನಾನೊಂಥರ ಇಡ್ಲಿ ಲವರು. ಇಡ್ಲಿ ಅಂದರೆ ತುಂಬ ಇಷ್ಟಪಡ್ತೀನಿ ಔಟ್ಸೈಡ್ ತಿನ್ನೋದಕ್ಕೆ. ಮನೇಲಂತೂ ಇಡ್ಲಿ ಮಾಡಲ್ಲ, ತುಂಬ ರೇರು. ಬಟ್ ಔಟ್ಸೈಡ್ ಹೋದಾಗ ಇಡ್ಲಿನ ಡೆಫಿನೆಟ್ಲಿ ನಾನು ಟಿಫನ್ ತೊಗೊಂಡ್ರೆ ಇಡ್ಲಿನೇ ಜಾಸ್ತಿ ತೊಗೊಳ್ಳೋದು. ಗಾಯ್ಸ್, ಟಿಫನ್ ಆದಮೇಲೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತಂದರೆ ಹೊರನಾಡು ಮತ್ತು ಶೃಂಗೇರಿ ಮತ್ತು ಉಡುಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಅವನ್ನೇ ಎಲ್ಲಿಗೆ ಹೋಗ್ತೀವಿ, ಇನ್ನೆಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಅಂತ ನಾವು ಮುಂದೆ ವ್ಲಾಗ್ನ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ವಾಚ್ ಮಾಡಿ ಗಾಯ್ಸ್. ಹೌದಿದು MTRಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದು ಸ್ವಲ್ಪನೂ ಸರಿಗಿರಲಿಲ್ಲ. ಅಂದರೆ ಟೇಸ್ಟ್ ಓಕೆ, ಬಟ್ ಹೈಜೀನ್ ಇರಲಿಲ್ಲ. ಇಲ್ಲಿ ಮಸ್ಕಿಟೋ ಏನೋ ಸಿಕ್ತು ಇಡ್ಲಿನಲ್ಲಿ. ಅದಾದಮೇಲೆ ಇಡ್ಲಿ ಹುಳಿ ಇತ್ತು ಇನ್ನೊಂದು. ಬನ್ನಿ, ಹೇಗಿತ್ತು ಟಿಫನು? ಓಕೆ
ಟೇಸ್ಟ್ ಓಕೆ ಬಟ್ ಹೈಜೀನ್ ಇಲ್ಲ ಅಲ್ಲ. ಎಲ್ಲ ಓಕೆ ಓಕೆ ಅಷ್ಟೇ. ಎಲ್ಲಿ ಅವರು? Ashu, what is Chikappa name? ಅಶೋಕ್, What is Chikappa name? You go to space like a You're the Matu. Hey, keep quiet. We are taking video. Hey, what is Chikappa name? ಏನಮ್ಮ? Jai. ಚಿಕ್ಕಪ್ಪ ನೇಮು. Jai. ಮಮ್ಮ ನೇಮು? ಮಮ್ಮ ನೇಮ್ ಏನು? What is Chikappa name? ಏನಿದೆ ವರ್ಕ್ ಈಗ? Vijay. Sorry, Ratna. ಬೇಗ ಮುಗಿಸ್ಕೋ. ಅಯ್ಯೋ ಇವತ್ತು ಫೋಟೋ ಕೊಡಿ ಕೊಡು. Ratna. ಕೇಳ್ಕೊ ಒಂದ್ಸರಿ. ಅದೇ ಮಾಮೂಲಿ ಸಿಲ್ಲ. ಮಸ್ತ್. What is? See here. What is brother name? ಅದಾದ್ಮೇಲೆ ಏನು Rushank. ಬರುತ್ತೆ ಅಮೌಂಟ್. ಬ್ರದರ್ ನೇಮ್ ಬ್ರದರ್ ಏನಾ? Rushank. ರುಶಾಂಕ್. ಇನ್ನೊಂದ್ಸಲ ಹೇಳಮ್ಮ. ಅದ್ವಿಕ್ ಎಲ್ಲಿ? ಅದ್ವಿಕ್. Advik, say Advik. ಹೇಳು ಮಗ. Where is Advik? ಅವಳು ಅಲ್ಲಿ ಹೋಗ್ಬೇಕಂತ ಓ ನಾನು ಅದಕ್ಕೆ ಹೇಳಿದ್ದೆ. ನಾನು ಅವಾಗ ಕೂಸಿಗೆ ಸರಿಯಾಗಿತ್ತು. ಹೋಗ್ಲಿ ಕಳಿಸಿ ಆಟ ಆಡಿ. ಏನು? ಇಲ್ಲೇ ಬಿಡಿ ದೇವಸ್ಥಾನ ಮುಂದೆ ಪಾರ್ಕಿಂಗ್. ಇಲ್ಲೇ ಕೂತಿದ್ಯಾ ದೇವಸ್ಥಾನ ಬರಲ್ಲ. ವಿಜಯ್ ವಿಜಯ್ ರೀ ನೋಡಿ ಇಲ್ಲೇ ಮಾಡ್ಕೋತೀನಿ. ನಾನು ನೋಡಿಸ್ತೀನಿ ಇದು. ಹಂಗಾದ್ರೆ ಬರಲ್ವಾ? ಉಪ್ಪಿಗೆ ಹೋಗಿರೋ ನಾನು ಚಿಕ್ಕೊಂಡಿದ್ಮೇಲೆ ಹೌದು, ನೀನು ಉಡುಪಿಗೆ ಹೋಗಿದ್ದು ಚಿಕ್ಕವನಿದ್ದಾಗ. ಇದ್ಮೇಲೆ ಅಲ್ಲ. ಇದು ಯಾವುದಿದು? ಬೇಲೂರು ಚೆನ್ನಕೇಶ್ವರ ಟೆಂಪಲ್. ಕಮ್ ಸ್ಲೋಲಿ ಮುಂದೆ ನೋಡ್ಕೊಂಡು ಬನ್ನಿರಿ. ನಾನು ಮನೆಗೆ ಇವಾಗ ಎದ್ದು ಬಂದಿದ್ದೀನಿ. ನಿದ್ದೆಯಲ್ಲಿ ಎದ್ದು ಬರ್ತಾ ಇದ್ದಾರೆ. ಹಾಯ್ ರುಶಾಂಕ್. ಎಲ್ಲಿ ಬಂದಿದ್ದೀವಿ ನಾವು? ಉಡುಪಿ ಅಲ್ಲ ಮಗನೇ, ಬೇಲೂರು ಚೆನ್ನಕೇಶ್ವರ ಟೆಂಪಲ್. ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಎಲ್ಲೋಗಿದ್ವ ಹೇಳೋ ನಾವು? ಹಂಪಿನಲ್ಲಿ ಹೋಗಿದ್ವಲ್ಲ, ಆ ಥರ ಇದು ಹಿಸ್ಟೋರಿಕಲ್ ಟೆಂಪಲ್. ಇಲ್ಲೇ ಬಂದಿವಾ ಮತ್ತೆ ಇಲ್ಲ, ಬೇರೆ ಇದು, ಆದರೆ ಅದೇ ಥರ ಅಷ್ಟೇ. ಪೂಜೆ ಇದೆ ದೇವಸ್ಥಾನದಲ್ಲಿ ಕನಕೇಶ್ವರ. ಹಂಗೆ ಇರಿ, ಅಲ್ಲೇ ಇರಿ. ಇನ್ನೇನೇನಾ ಹಂಗೆ ಬೇಕಾ? ಹಂಗೆ ತೆಕ್ಕೊಡ್ತೀನಿ ರೀ. ಗಾಯ್ಸ್, ಇನ್ನೊಂದೇನಪ್ಪ ಅಂತಂದರೆ ನಾವು ಎಲ್ಲೇ ಹೋದ್ರೂ ಆನ್ ದ ವೇ ಯಾವುದಾದ್ರು ವಿಸಿಟ್ ಮಾಡೋ ಪ್ಲೇಸ್ ಇದ್ದರೆ ಮಿಸ್ ಮಾಡದೆ ಹೋಗ್ತೀವಿ. ಹಾಗೆ ನಮಗೆ ಬೇಲೂರು ನೆನಪಾಯಿತು, ಬೇಲೂರಿಗೆ ವಿಸಿಟ್ ಮಾಡಿದ್ವಿ. ಬೇಲೂರಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ದೇವಸ್ಥಾನ ಫುಲ್ಲು ವಿಗ್ರಹಗಳೇ ಇದೆ. ಇನ್ನೊಂದೇನಪ್ಪ ಅಂದರೆ ನನ್ನ ಸಿಸ್ಟರು ಆ ಟೆಂಪಲ್ನ ನೋಡಿರಲಿಲ್ಲಂತೆ. ಸೊ ಅದಕ್ಕೆ ಅಂತ ವಿಸಿಟ್ ಮಾಡಿ ನಾವು ಹೊರಟ್ವಿ. ನೆಕ್ಸ್ಟ್ ಹೊರಟಿದ್ದೆ ನಾವು ಶೃಂಗೇರಿ ಮತ್ತು ಹೊರನಾಡ್ಗೆ. ಬೇಲೂರಲ್ಲಿ ವಿಡಿಯೋಸು ಫೋಟೋಸು ಅಂತ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಗಾಯ್ಸ್, ಶೃಂಗೇರಿಯಲ್ಲಿ ನಮಗೆ ಪ್ರಾಬ್ಲಮ್ ಆಯಿತು. ಅದೇನಂತ ನಾನು ವ್ಲಾಗಲ್ಲಿ ಕಂಟಿನ್ಯೂ ಆಗಿ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಪ್ಲೀಸ್ ವಾಚ್ ಮೈ ವ್ಲಾಗ್. ಗಾಯ್ಸ್, ಒನ್ ಥಿಂಗ್ ಏನಂತಂದರೆ, ನಾನು ಇತ್ತೀಚೆಗೆ ನೋಟಿಸ್ ಮಾಡಿರೋ ಒಂದು ಮ್ಯಾಟರ್ ಏನಂದರೆ, ನಾನು ಎಲ್ಲೇ ವಿಸಿಟ್ ಮಾಡಲಿ, ಅಂದರೆ ಟೆಂಪಲ್ಗಳಲ್ಲಿ ನಾನು ಎಲ್ಲೇ ವಿಸಿಟ್ ಮಾಡಿದ್ರು ಅದು ಓಲ್ಡ್ ಆಗಿರ್ಬೋದು, ನ್ಯೂ ಆಗಿರ್ಬೋದು, ಬಟ್ ಜನಗಳಿಗೆ ಬದುಕೋ ದಾರಿನ ನಿಜವಾಗ್ಲೂ ಆ ಸರ್ಕಲಲ್ಲಿರೋ ಜನಗಳಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು. ನಮ್ಮ ಹಿಂದೂ ಟೆಂಪಲ್ಗಳಿಂದ ಎಷ್ಟು ಒಳ್ಳೊಳ್ಳೆ ಕೆಲಸಗಳಾಗ್ತಿದೆ ಗೊತ್ತಾ? ಮುದುಕರಿಗೆ ಹೆಲ್ಪ್ ಆಗ್ತಿದೆ, ಹಾಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಹಾಗೆ ಸ್ಪೆಷಲ್ಸ್ ಪರ್ಸನ್ ಕೂಡ ಹೆಲ್ಪ್ ಆಗ್ತಿದೆ. ಸೊ ದಟ್ ಹಳೆ ಕಾಲದಲ್ಲಿ ಬಿಲ್ಟ್ ಆಗಿರೋ ಟೆಂಪಲಿಂದ ಸ್ಟಿಲ್ ಉಪಯೋಗ ಪಡ್ಕೊತಾ ಇದ್ದ ಜನಗಳು ಅಂತಂದರೆ
ತಪ್ಪಾಗಲ್ಲ. ನಿಜವಾಗ್ಲೂ ನನ್ನ ಕಡೆಯಿಂದ ಅವ್ರಿಗೆ ಒಂದು ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ತೀನಿ. ಲೇಟ್ ಆಯಿತಾ? ಅವ್ರು ಬಂದಿಲ್ಲ ಅಲ್ಲೇದಾರ ಇವ್ರ Kappa, it's okay. Shank can play. I will take care of Shank. Come on, Shank. Do you need help? ಇಲ್ಲಿ ಬಂದ ತಾಯಿ ತಿನ್ನಿ ಮಿಡಲಲ್ಲಿ ಹೋಗಿ ಹಂಗೆ. ಆಮೇಲೆ ಹೌದು, ದೇವ್ರು ಎತ್ಕೊಂಡು ಹೋಗೋದು ಅನ್ಸುತ್ತೆ. ರಥನ ಪಲ್ಲಕ್ಕಿ ಅನ್ಸುತ್ತೆ. ಹೇಗಿದೆ ದೇವಸ್ಥಾನ? ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡ್ತಾರೆ. ಫಸ್ಟ್ ಟೈಮ್. ನಾನು ಸೆಕೆಂಡ್ ಟೈಮ್. ಚನ್ನಕೇಶ್ವರ ಸ್ವಾಮಿ ಅಲ್ವಾ? ಒಳಗಡೆ ದೇವಸ್ಥಾನ ಇದೆಯಲ್ಲ. ಸ್ಕೂಲ್ ಟೈಮಲ್ಲಿ ಬಂದಿದ್ದೀರಾ ನೀವು? ಇಲ್ಲ ಅನ್ಸುತ್ತೆ. ಹಂಪಿ ಈ ಕೆತ್ತನೆ ಸಕ್ಕತ್ತಾಗಿದೆ. ಹೌದು, ತುಂಬ ಡೀಟೇಲ್ ಆಗಿದೆಯಲ್ಲ. ಹಳೇ ಕಾಲದ್ದಾದ್ರೂ ಒಂಥರ ಶೈನಿಂಗ್ ಅಂದರೆ ಏನು ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಬಳಪದ ಕಲ್ಲತ್ತ ಇದು. ಲೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ಡೀಟೇಲ್ ಆಗಿ ಕೆತ್ತಿದ್ದಾರೆ. ಹಾಂ, ಫೋಸು. ಹೌದು, ಎಷ್ಟು ವರ್ಷ ಹಳೆಯದು ಗೊತ್ತಿಲ್ಲ, ಬಿಟ್ಟು ಚೆನ್ನಾಗಿದೆ, ಉಳಿಸ್ಕೊಂಡಿದ್ದಾರೆ. ನೋಡಿ ಇಲ್ಲೆಲ್ಲ ಹಾಳಾಗಿದೆ ಇದು. ಅಲ್ಲಿಲ್ಲ ಖಾಲಿ ಇದೆಯಲ್ಲ, ಅಲ್ಲಿಲ್ಲ, ಇಲ್ಲ ಖಾಲಿ ಇರೋದು ತೆಗ್ದಿದ್ದಾರೆ. ನೋಡಿ ಕಾಲೆಲ್ಲ ಹೊರಟೋಗಿದೆ. ಹಾಂ ಹೌದು, ಹಾಳಾಗಿದೆ. ಅದೆಲ್ಲ ತೆಗ್ದಿದ್ದಾರೆ, ಹಾಳಾಗಿರೋದು. ಕಾಲಿದೆ ನೋಡಿ, ಪಾದ ಇದೆ. ನೋಡಿದೆ ಎಲ್ಲಿ ಪಾದ ಎಲ್ಲಿದೆ? ಅಲ್ಲಿ ಕೆಳಗಡೆ ಇಲ್ಲಿ ನೋಡಿ, ಇಲ್ಲೂ ಇದೆ. ಬ್ರೇಕ್ ಆಗಿದೆ ನೋಡಿ. ತೆಗೆದು ಬಿಟ್ಟಿದ್ದಾರೆ ಅದನ್ನ. ಹಾಳಾಗಿದೆ, ಅದನ್ನು ತೆಗ್ದಿದ್ದಾರೆ. ಇದೆಲ್ಲ ಮಾಡೆಲ್ ಅನ್ಸುತ್ತೆ. ಪಾದದೇನೋ ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಕೈ ಮುಕ್ಕೊಂತ ಇದ್ದಾರೆ. ಹೌದಾ? ಏನು ಹೇಳ್ರಿ ಇವಾಗ? ಅಭಿಷೇಕ ಟೈಮಲ್ಲಿ ರಶ್ ಇರುತ್ತಲ್ಲ, ಅವಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ಅವಾಗ ಮತ್ತೆ ಅದು ನೋಡೋದು, ಅದೊಂದು ವಿಗ್ರಹ ಯಾಕಂಗಾಯ್ತು? ಯಾವುದು? ಹಾಂ, ಅದು ಏಟ್ ಆಗಿದೆ ಅಂತ ನನಗೆ ಅದೇ ಅನ್ಸುತ್ತೆ. ಗೇಟ್ ಆಗ್ಬಿಡ್ತದೆ, ಅದೊಂದೇ ವಿಗ್ರಹ. ಇಲ್ಲ, ಅವ್ರು ಮಾಡಿರೋದು ಹೆಂಗೆ? ಏನು ಜನ ಮುಟ್ಟಿ ಅಷ್ಟು ಹೈಟ್ ಹತ್ತುತ್ತಾರ? ಅರ್ಜುನ ಅಲ್ಲಿ ಬಾಣ ಆಗ್ತಾ ಇದೆ ನೋಡು ಮೀನಿಗೆ. ಓಕೆ ಓಕೆ. ಅಲ್ಲಿ ಸಪ್ತ ಸ್ವರಗಳು ಬರುತ್ತಂತೆ ಅದರೊಳಗೆ. ಸೊ ಅದನ್ನ ಹೊಡೆದು ಆ ಥರ ಮಾಡಿದ್ದಾರೆ. ಏನು ತುಂಬ ಚೆನ್ನಾಗಿದೆಯಲ್ಲ ಇದು. ಮತ್ತು ಜನರು ಮುಟ್ಟಿ ಹಿಂಗಾಗಿದೆ. ಹತ್ತುತ್ತಾರೆ, ಹತ್ತಕ್ಕೆ ಬರುತ್ತಲ್ಲ. ಕಲ್ಲು ಫುಲ್ ಶೈನಿಂಗ್ ಅಲ್ಲ ರೀ. ನಾವಲ್ಲಿ ಹಂಪಿನಲ್ಲಿ ನೋಡಿದ್ವಲ್ಲ, ಬ್ಲ್ಯಾಕ್ ಅದು ಕಲ್ಯಾಣಿ ಬೇರೆ ರಾಕು, ಇದು ಬೇರೆ. ಅದು ಫುಲ್ ಇನ್ನೂ ಡಾರ್ಕ್ ಇತ್ತಲ್ಲ ಅದು. ಕಲಿಂ ಬಳಪ ಕಲರ್. ಬಟ್ ನೋಡೋಕೆ ಒಂದೇ ಕಲರ್ ಇದೆ, ಅದು ಇನ್ನೂ ಜಾಸ್ತಿ ಡಾರ್ಕ್ ಆಗಿದೆ. ಇದು ನೋಡ್ರಿ, ಇದು ಹೇಗಿದೆ, ಚೆನ್ನಾಯ್ತಲ್ಲ ಇದು. ಸೂಚನೆ: ವಿಗ್ರಹಗಳನ್ನು ಮುಟ್ಟಬಾರದು.
ಹಾಕಿದ್ದು? ನೋಡಲ್ಲೇ ಅಂದರೆ ಆರ್ಸಿ ಧರ್ಮ. ಸಂಪ್ರದಾಯಗಳ ಟೋಟಲ್ ಡೀಟೇಲ್ ಇದೆ. ಓಕೆ. ಹಿಂದೂ ಧರ್ಮ ಪಿತೃ ಪ್ರಧಾನವಾಗಿದೆ ಏಕೆ? ಹಿಂದೂ ಧರ್ಮ ಪಿತೃ ಪ್ರಧಾನವಾಗಿದೆ ಏಕೆ? ರಾಜರಿಗೆ ಎಷ್ಟು ಜನ ಹೆಂಡತಿ ಇರಬಹುದೇನೋ? ಶ್ರೀಲಕ್ಷ್ಮಿ ಕಮಲದಲ್ಲೇ ಕುಳಿತಿರುತ್ತಾಳೆ ಏಕೆ? ಡೀಟೇಲ್ ಇದೆ ಯಾಕೆ ಅಂತ. ಇದೆ ಬ್ರೋ ಕಾಫಿ ಹೇಳಿದ್ರು. ಕಾರಲ್ಲಿ ಜೇಜಿಗೆ ಹೋಗೋದು ಬಾಮ್ಮ. ಮತ್ತೆ ಅಲ್ಲಿ ನಿಂತ್ಕೊಂಡು ಡಬ್ಬ ಮಾಡ್ತೀವಿ. ಓಕೆ ಸಾರಿ 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 ಬಾ ಬರಲ್ಲ ಅಂತ. ಸಾರಿ ಡೌಗಳು ಮಾಡಬೇಡ ಬಾಯ್. ಏನಮ್ಮ ಎಸ್ ಪ್ಯಾಂಟ್ ಎತ್ಕೊ ಮಗನೇ, ಈ ಥರ ಪ್ಯಾಂಟು ಮೇಲೆ ಹಾಕೋದಿತ್ತು. ಹಿಂಗೆ ಹಾಕೋತೀರಾ ರೀ? ಕೊಡಿ, ಇಲ್ಲಿ ಇಟ್ಕೋತೀನಿ ನಾನು. ಚಪ್ಪಲಿ ಬೇಡ, ಚಪ್ಪಲಿ ಬೇಡ, ಸ್ಲಿಪ್ಪರ್ ಬೇಡ, ಇಲ್ಲೇ ಹೋಗೋದು ಟೆಂಪಲ್. ಸ್ಲಿಪ್ಪರ್ ಬೇಡ ಬಾ. ಒಳಗಡೆ ವಿಡಿಯೋಸ್ ಎಲ್ಲ ಇಲ್ವಾ? ಇದೆ, ಆ ದೇವಸ್ಥಾನ ಒಳಗಡೆ ಇಲ್ಲ, ಆಚೆ ನಾನು ಇವಾಗ ಎದ್ದಿದ್ದೀನಿ. ಚೈಕುಮಾರ್ ಫುಲ್ ಫ್ರೆಶ್ ಆಗಿಬಿಟ್ರು ಹಂಗೇನೆ ಔಟ್ಸೈಡೇ. ಹೆಂಗೆ ಅದು? ಏಕೆ ರೈಟ್ ಹೋಗು ಇಸ್ಕೋ ನೀನು. ಪ್ರಶಾಂತ್ ಹೋಗು. ಹೋಗಿ ಇಸ್ಕೋ ಹೋಗೋದು. ಸಾಕು ಸಾಕು ಬಿಡು. ವಿಡಿಯೋ ಮಾಡ್ಕೊಳ್ಳಿ. ಅಕ್ಷರಾಭ್ಯಾಸ ಮಾಡಿಸ್ರಾ? ಅಂದರೆ ಇನ್ನು ಮುಂಚೆನೇ ಬುಕ್ ಮಾಡ್ಕೊಂಡಿರ್ಬೇಕಾ? ಹಂಗೇನಿಲ್ಲ, ಹೋದ ತಕ್ಷಣ ಮಾಡ್ಸೋಣಾಗಾದ್ರೆ ನಾವು ಅಂದರೆ 12:30 ಗಂಟೆ ಮಾತ್ರ ಟೈಮಿಂಗ್ಸ್ ಇರುತ್ತೆ. ಈಗ ಟೈಮಿಂಗ್ಸ್ ಎಲ್ಲ 2:30 ಆಗಿದೆಯಲ್ಲ. ಮುಗಿತಾಗದ್ರು ಏನು ಮಾಡೋದು? ಬಿಡಿ, ಅವ್ರ ಅದೃಷ್ಟ ಇದ್ದರೆ ಮಾಡಿಸೋದು, ಇಲ್ಲಾಂದರೆ ಬಿಡೋದು. ಇಲ್ಲ, ಟೈಮ್ ಎಷ್ಟು ಇವಾಗ? 2:30ವರೆಗೂ ಒಂದು 9 ಇದೆ ಅನಿಸುತ್ತೆ ನೋಡಿರಿ. 2 o'clock ಇವಾಗ ಚಳಿ ಆಗ್ತಿದೆಯಲ್ಲ. I went to 500 feet, man. 500 feet I went to. ಗಾಯ್ಸ್, ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಶೃಂಗೇರಿಗೆ. ಹೊರನಾಡು ಕ್ಯಾನ್ಸಲ್ ಮಾಡಿ ಶೃಂಗೇರಿಗೆ ಬಂದು ಶೃಂಗೇರಿಯಲ್ಲಿ ದರ್ಶನ ಮಾಡಿ ಊಟ ಮಾಡಿ ಹಾಗೆ ಅಕ್ಷರಾಭ್ಯಾಸ ಮುಗಿಸಿ ಹೊರಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಸೊ ಇಟ್ಸ್ ಓಕೆ, ಇನ್ನೇನು ಮಾಡೋಕ್ಕಾಗುತ್ತೆ, ಪ್ಲ್ಯಾನ್ ಉಲ್ಟಾ ಆಯಿತು. ಸೊ ನಮ್ಗೆ ನಿಜವಾಗ್ಲೂ ನೋಡಬೇಕು ಅಂತ ಇದ್ದರೆ ನೋಡ್ತೀವಿ, ಬಟ್ ಹಾಗಲ್ಲ. ಟೈಮ್ ಆಗಿದೆ, 4 o'clock ಆದ್ರೇ ಓಪನ್ ಆಗೋದು. ಅಲ್ಲಿವರೆಗೂ ಫುಡ್ಡು ಓಪನ್ ಆಗೋಲ್ಲ, ಹಾಗೆ ಟೆಂಪಲ್ ಕೂಡ ಓಪನ್ ಆಗೋಲ್ಲ ಅಂತ ಅಂದರು. ನಾವೇನೋ 4 o'clockವರೆಗೂ ವೆಯ್ಟ್ ಮಾಡೋಕ್ಕೆ ರೆಡಿ, ಬಟ್ ಮಕ್ಕಳು ಹಾಗಲ್ಲ. ಯಾಕಂದರೆ ಅವ್ರನ್ನ ಇಟ್ಕೊಂಡು ನಾವು ವೆಯ್ಟ್ ಮಾಡೋದು ತುಂಬ ಕಷ್ಟ. ಹಾಗೆ ಮಾರ್ನಿಂಗ್ ಟಿಫನ್ ಕೂಡ ಯಾರ್ದು ಕರೆಕ್ಟ್ ಆಗಿಲ್ಲ, ಅದರಿಂದ ಅವ್ರಿಗೆ ಹೊಟ್ಟೆ ಹಶ್ವಾಗಿರುತ್ತೆ. ಸೊ ಹೊಟ್ಟೆ ಹಶ್ವನ್ನ ಮಕ್ಕಳು ಕಂಟ್ರೋಲ್ ಮಾಡೋದು ಕಷ್ಟನೇ. ಸೊ ಅದರಿಂದ ನಾವು ಅಲ್ಲಿಂದ ಹೊರಟ್ವಿ. ನಾವು ಊಟ ಮಾಡಿ ಆಗುಂಬೆಗೆ ಹೋಗಿ ಹಾಗೆ ಉಡುಪಿಗೆ ಹೋಗೋಣ ಅನ್ನೋದು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಆಯಿತು. ಗಾಯ್ಸ್, ಇನ್ನೊಂದೇನೆಂದರೆ ಮಳೆ ಕೂಡ ತುಂಬ ಜಾಸ್ತಿ ಇತ್ತು. ಶೃಂಗೇರಿಯಿಂದ ಬರಬೇಕಾದ್ರೆ ತುಂಬ ಮಳೆ ಬಂತು. ನಮಗೆ ಹೋಗಬೇಕಾದ್ರೆ ಅಷ್ಟು ಮಳೆ ಇದೆ ಅಂತ ಅನಿಸ್ಲಿಲ್ಲ, ಸ್ವಲ್ಪ ಲೈಟಾಗಿ ಮಳೆ ಇತ್ತು. ಸೊ ನಾವು ಟೆಂಪಲ್ಗೆ ಹೋದ ತಕ್ಷಣವೇ ಮಳೆ ಶುರುವಾಯಿತು, ಲೈಟಾಗಿ ಬರ್ತಿತ್ತು. ಅದಾದಮೇಲೆ ನಾವು ಟೆಂಪಲ್ ಬಿಟ್ಟ ತಕ್ಷಣ ತುಂಬ ಮಳೆ ಶುರುವಾಯಿತು. ಇಟ್ಸ್ ಓಕೆ, ಇನ್ನೇನು ಮಾಡೋದು, ಅಲ್ಲಿ ಬಂದ್ರೆ ಮಳೆ ಜಾಸ್ತಿ. ಶೃಂಗೇರಿಲೇ ಹೆವಿ ಮಳೆನೇ.
ಓಕೆ, ಅಲ್ಲಿ ಹೋಗೋ ಅಷ್ಟರಲ್ಲಿ ಫಾಗ್ ಎಲ್ಲ ಬಂತು, ತುಂಬ ಫಾಗ್ ಇತ್ತು, ರೋಡೇ ಕಾಣಿಸ್ತಿರಲಿಲ್ಲ. ಬಟ್ ಫೋಟೋಸ್ ವೀಡಿಯೋಸ್ ಮಾಡೋಣ ತುಂಬ ವೆಹಿಕಲ್ಸ್ ಮತ್ತು ಹಾರನ್ಸ್ ಜಾಸ್ತಿ ಹೊಡಿತಾ ಇದ್ರು, ಸೊ ಅದು ಆಗಲಿಲ್ಲ. ಈ ಸಲ ನಾವು ಎಲ್ಲಿ ಟ್ರಿಪ್ ಹೋದ್ರು ಮಳೆ ಮಳೆ ಮಳೆ. ಈ ಶೃಂಗೇರಿ ಶಾರದಾಂಬೆಗೆ ಬಂದು ಟೈಮ್ ಎಷ್ಟು? 1:30ನಾ? ವಾ, ಲೇಟ್ ಆಗಿಬಿಟ್ಟಿದೆ ಫುಲ್. ಅದು ಫಾಸ್ಟ್ ಸೇವಾ ಏನೋ ಇದೆ ನೋಡಿ. ನಮ್ದು ನಾನೇ ತಗೊಂತೀನಿ. ನಿಮ್ಮದು ತೆಗಿಬೇಕಾ? ವೆಯ್ಟ್. ಅಯ್ಯೋ, ಕ್ಲೋಸ್ ಅಂತೆ. ಪ್ರಸಾದ ಕ್ಲೋಸ್ ಗೊತ್ತಿಲ್ಲ ಎಲ್ಲಿ ಕ್ಲೋಸ್. ದರ್ಶನನಾ? ಮತ್ತೆ ವೆಯ್ಟ್ ಮಾಡಬೇಕಾ? ಮತ್ತೆ ವೆಯ್ಟ್ ಮಾಡೋಣ. ಅಲ್ಲ ಇವ್ರಿಗೆ ನಾವು 4 ಗಂಟೆಗೆ ದರ್ಶನ, 4 ಗಂಟೆಗೆ ದರ್ಶನ ಮಾಡಿ 4:30 ಬಿಟ್ರು 6:30 ಹೋಗ್ತೀವಿ ರೆಸಾರ್ಟ್ಗೆ. ಬ್ಯಾಡ್ ಲಕ್ಕು. ಎಲ್ಲಿ ಲೇಟ್ ಆಯಿತು? ಎಲ್ಲೂ ಲೇಟ್ ಆಗಿಲ್ಲ, ನಾವು ಲೇಟು. ದೇವಸ್ಥಾನದಲ್ಲೇ ವಿಡಿಯೋ ಮಾಡ್ಕೊಂಡು ನಾನು ಆಮೇಲೆ ನೀವಲ್ಲಿ 50 ಮಿನಿಟ್ಸ್ ವೇಸ್ಟ್ ಮಾಡಿದ್ರಿ. 15 ಮಿನಿಟ್ಸ್ ನಿಂತ್ಕೊಂಡಿದ್ವಿ ನಾವು. 50 ಮಿನಿಟ್ಸಲ್ಲಿ ಎಷ್ಟು ವಿಡಿಯೋ ತೆಗಿಬೋದಿತ್ತು ನಾವು? ಇಲ್ಲಿ 50 ಮಿನಿಟ್ಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಇಲ್ಲಿ ದರ್ಶನ ಆಗಿರೋದು. ಅಲ್ಲಿ ಮಾಡಿದ್ದೆ 5 ನಿಮಿಷ. 5 ನಿಮಿಷ 5 ನಿಮಿಷ ಇಲ್ಲ, 15 ಆಯ್ತು. ಮಳೆ ಬಂದಂತೆ ಹೇಳ್ಕೊಂಬಂದ್ಬಿಟ್ರಿ ನೀವು. 15 ಆಯ್ತು. ಮಳೆ ಬಂತು ಅಂತ ನೀವು ಗಾಡಿ ಒಳಗಡೆ ಬಂದಿದ್ದು. ನಮ್ಮ ಮೇಲೆ ಹಾಕ್ಬಿಟ್ರು ಆರೋಪನ. ಕೇಳಿ ನೋಡೋಣ ಎಷ್ಟು ಗಂಟೆ ಇದು ಇರುತ್ತೆ. 4 o'clock ಇದೆ ಅಕ್ಷರಾಭ್ಯಾಸ ಅಂತ. ಸರಿ, ಊಟ ಮಾಡ್ಕೊಳ್ಳೋಣ ನಡೀರಿ. ಮತ್ತೆ ಅದು ನೀವು ಬೇರೆ ಪಂಚೆ ಶರ್ಟು ಶಲ್ಯ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ. ಏನು ಮಾಡೋದು? ಪಾಯಸನಾ? ಅಲ್ಲಿ ಕೊಡ್ತಾರೆ ದೇವಸ್ಥಾನದಲ್ಲಿ ಪಾಯಸ ಅಂತೆ. ಪಾಯಸ. ದರ್ಶನ ಭಾಗ್ಯ ಇಲ್ಲ ನಮಗೆ. ಊಟ ಭಾಗ್ಯ ಇದೆ, ಊಟದ ಭಾಗ್ಯ ಇದೆ, ಪ್ರಸಾದ ಭಾಗ್ಯ. ಆದ್ರೆ QKG ನಾವು ಜೇಜಿ. ಇಲ್ಲ ಇಲ್ಲ, ನೀವು ಬನ್ನಿ. ಯಾಕೆ ಇಲ್ಲ, ಫಸ್ಟು ನೋಡ್ಕೊಳ್ಳಿಲ್ಲ, ಆಮೇಲೆ ತೆಗೆದೆ. ತಲೆನೇ ಎಲ್ಲ ಊಟ ಮಾಡ್ಕೊಂಡು ಬರ್ತಾವ್ರೆ, ಪ್ರಸಾದ ತಿನ್ಕೊಂಡು. ಅವ್ರಿಗೆ ಅಕ್ಷರಾಭ್ಯಾಸ ಮಾಡಿಸಿಲ್ಲ ಅಂತ ಬೇಜಾರು. ಸಾಯಂಕಾಲ ಮಾಡ್ತಾರೆ ಯಾರು. ಮರ್ತೋಗ್ಬಿಟ್ಟು ನೀವು ಹೋಗ್ಬೇಕು ಅಂತ ಫಸ್ಟು ನಿನ್ಕೊಟ್ಟು. ಅಪ್ಪ ಬಾಸ್, ಯಾಕೆ ಅಲ್ಲಿ ನಿಂತಿದ್ದೀರಾ? ಏನಾಯ್ತು ಹೇಳು, ಏನಾಯ್ತು? ಮಿಸ್ ಆದ? ಏನಾಯ್ತು ಅದ್ವಿಕ್? ಇವನಿಗೆ ಫಸ್ಟು ನಿಂತ್ಕೊಂಡಿದ್ದ, ನಾನು ನೋಡಿದೆ, ಹಂಗೆ ನಿಂತ್ಕೊಂಡ್ಬಿಟ್ಟವನೆ. ಹೌದು. ಆಮೇಲೆ ನೀನು ನೋಡಿ ಚೂರು ಕಾಣಿಸಿದೀವಿ ನಾವು ಆ ಜನಗಳ ಮಧ್ಯೆ ಸ್ವಲ್ಪ. ಬಿಡಿಲ್ಲ ಅವರೇ ಅಂತ ಡವ್ ಮಾಡ್ಕೊಂಡು ಬಂದ, ನೋಡೇ ಇಲ್ಲ ಅನ್ನೋ ಥರ, ಮಿಸ್ ಆಗಿಲ್ಲ ಅನ್ನೋ ಥರ ಬಂದ. ಅದೇ ನೋಡ್ವಿ. ಏನಾಯಿತು ನಿನಗೆ? ಏನಾಯಿತು? ಮುಂದೆ ನಡಿ. ಈ ಮಳೆಗೆ ಒಂದು ಕಾಟ.
Hey! Mosquito will come and bite you. ಹೌದು, ನನಗೆ ಎಷ್ಟು ಹೇಳೋದು ಹಾಳಾಗೋಯ್ತು. ನಾನೊಬ್ರು ಮಾತಾಡ್ಕೊಬೇಕು. ದರ್ಶನನೂ ಇಲ್ಲ, ಊಟನೂ ಇಲ್ಲ, ಲೇಟಾಗಿ ಬಂದಿದ್ವಿ. ಜಾಸ್ತಿ ಇರುತ್ತೆ. ಏನು ನೋಡಬೇಕು. ಯಾಕೆ ಹಣ್ಣು ಬೆಣ್ಣೆ ಇದೆಯಾ? ಇಲ್ಲ, ಅದೆಲ್ಲ ಹೊರಗಡೆ ತಗೊಂಡಿದ್ದೀರಾ? ತಗೊಳ್ಳಿ. ಎಷ್ಟಂತ? ಇದೆಯಾ ಇಲ್ಲ ಅದು ದೊಡ್ಡದಾಯ್ತದು. ದೊಡ್ಡದಾಯ್ತಾ? ಹಾಂ, ತೋರಿಸು, ತಗೊಳ್ಳಿ. ಏನು ಕಿವಿಗೆ ಬರಲ್ಲ? ಎಷ್ಟಂತ ರೀ? 1.5 ನೋಡಿ, ಅದು ನೀಟಾಗಿ ನೋಡಿ. ಮುಟ್ಬೇಡ ಚಿನ್ನದು, ಮುಟ್ಬಾರ್ದು. ಅದು ಇದು ನೈಸ್ ಆಗಿದೆಯಲ್ಲ ಅದ. ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಸರ್? ಇದು ಓದಕ್ಕಾಗಲ್ಲ, ಇದು ಪೂಜೆ ಮಾಡೋದಕ್ಕೆ. ಇವ್ರದ ಹಿಂದೆ ತುಂಬ ಜೂಮ್ ಮಾಡಿ. ಜೂಮ್ ಜಾಸ್ತಿ ಆಗುತ್ತೆ. ಹೇಳು. ಓಕೆ ಆಯ್ತು. ಎರಡು ತಗೋತಾ ಇದ್ದೀರಾ? ಅದೊಂದು ಪೂಜೆ ಮಾಡೋದು, ಓದೋದಲ್ಲ, ಅದು ಪೂಜೆ ಮಾಡೋದು. ಅಲ್ಲ, ಅಲ್ಲಿ ತಡೀರಿ. ಸರ್ ಪ್ರಶಾಂತ್, ಚಿನ್ನು ಬಾಯಲ್ಲಿ. ಸುಮ್ಮನಿಕ್ಕಿಲ್ಲ. ನನಗೆ ಇಲ್ಲಿ ಒಂದು ಊಟ, ಒಂದು ಮಶ್ರೂಮ್ ಇದೆ. ಅದೇನೇ ಅಣ್ಣ ಇಲ್ಲಿ ಹೇಳಿದ್ದು ಈ ಟೇಬಲ್ಗೆ. ಪಲಾವ್ ಹೇಳಿದ್ರು ಅಣ್ಣ ಅನ್ಸುತ್ತೆ. ಮತ್ತೆ ಊಟ ಏನಕ್ಕೆ ನನಗೆ? ಅವನೊಬ್ಬನ ಅದೊಂದು ತಿನ್ನಬೇಕದ. ಎಷ್ಟು ಜನ ತಿಂತಾರೆ? ಅವಳು ಪಲಾವ್ ಹೇಳವಳ? ನಾನು ಮಶ್ರೂಮ್ ಬಿರಿಯಾನಿ ಹೇಳಿದ್ದೀನಾ? ಶೃಂಗೇರಿಯಿಂದ ನಾವು ಇಲ್ಲಿ ಮಧ್ಯಾಹ್ನ ಊಟ ಏನು ಮಾಡಿದ್ದಿಲ್ಲ. ಅದು ಊಟಕ್ಕೆ ಅಂತ ವೆಜ್ ಹೋಟೆಲ್ ಬಂದಿದ್ದೀವಿ ನಾವು. ನೆಕ್ಸ್ಟ್ ಉಡುಪಿಗೆ ಹೋಗ್ತಾ ಇದ್ದೀವಿ. ನಾನು ಪಾಲಕ್ ಪಲಾವ್ ಮತ್ತೆ ಒಂದು ಊಟ, ಒಂದು ಮುಂದೆ ನೋಡು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ, ಕೃಷ್ಣಾಯ ವಾಸುದೇವಾಯ. ಯಾಕಪ್ಪ ಯಾಕೆ ಬರಲ್ಲ? ಹಾಂ, ಭಾರತ ಮೇಳ. ಮುಂದೆ ನೋಡು. ಮುಂದೆ ನೋಡ್ಕೊಂಡು ಬಾ. ఎలిఫెంట్ కుకింగ్ అదే ఒక అమ్మాయి
ವೆರಿ ಸಣ್ಣ. ఎవరికో కావాలండి. ನಾನು ಅವಳನ್ನ ನೋಡ್ತಿದ್ದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ವಿಡಿಯೋ ಬರಲಿ. ವೈಟ್ ಕಲರ್ ಎಲ್ಲಿದೆ? ಹೌದು, ವೈಟ್ ಕಲರ್ ಎಲ್ರಿ ಅಲ್ಲಿ ಕಾಣ್ತಾ ಇಲ್ವಾ? ಇಲ್ಲಿ ಇಲ್ಲಿ ಈ ಎಡ್ಜಲ್ಲಿ. ಹಾಂ ಅಲ್ಲಿ ನನಗೆ ಈ ಕಡೆ ಕಾಣ್ತಾನೆ ಇಲ್ಲ. ಇದೆ ರೂಮ್ ಮಾಡಿ ಅದ್ರೊಳಗಡೆ ಕ್ಯಾಮ್ರಾ ಹಾಕ್ತೀನಿ ನೀನು. ಅಂದ್ರೆ ಇಷ್ಟು ತಗೊಳ್ಳ ತಲೆ ಮೇಲೆ ಹಾಕ್ತೀನಿ ತಲೆ ಮೇಲೆ ಬರೀ ನಡಿ ನಡಿ ಫಿಶಿಂಗ್ ಮಾಡೋಣ. ನಡಿ ಬೇಗ. ಏನು ನಾದು ತರ ನಿಜಕ್ಕಿಲ್ಲಿ ಎಷ್ಟು ಹೊಳ್ತಾ ಇಲ್ವಾ? ಅಂದರೆ ಅವಾಗ ಬೇರೆ ಕಡೆ ಎಂಟ್ರಿ ಇತ್ತಲ್ಲ ರೀ, ಹಾಂ ಡೈರೆಕ್ಟ್ ನಾವು ಹಿಂಗೆ ಬಂದಿರಲಿಲ್ಲ. ಹೌದು ಮುಳುಗೋಗಿದೆ ಇಲ್ಲಿ. ಏನು? ನೋಡೇ ಇಲ್ಲ ನಾವು ಆ್ಯಕ್ಚುಲಿ, ಏಯ್ ನೋಡಿದ್ದೀವಿ. ನಮ್ದೊಂದೇ ಇಲ್ಲ. ನೀರು ಇಷ್ಟೊಂದಿರಲಿಲ್ಲ, ಕಡಿಮೆ ಇತ್ತು ಅಷ್ಟೇ. ಮಳೆ ಬರ್ತಿಲ್ಲ ಜಾಸ್ತಿ ಆಯ್ತು. ಇನ್ನು ನೀರು ಹೋಗಕ್ಕೆ ಜಾಗ ಇಲ್ಲ. ಇದು ಪಂಪಲ್ಲಿ ಹೊಡಿತಾ ಇಲ್ವಾ? ಪಂಪ್ ಹಾಕಿದ್ರೆ ಹೋಗ್ಲಿ, ಇದೇನಿದು ಕಲ್ಯಾಣಿನಾ? ಹಾಂ, ಕಲ್ಯಾಣ ಇಟ್ಟು ಅದೇ ದೇವಸ್ಥಾನ ಆ್ಯಕ್ಚುಲಿ. ಅದೇ ಆ ಕಡೆಯಿಂದ ಎಂಟ್ರಿ ಇತ್ತು ಹಾಂ ತಾನೇ. ಹೌದೌದು. ನಾವು ಇಲ್ಲಿಂದ ಹೋಗಿದ್ವಿ, ಔಟ್ಸೈಡಿಂದ. ನನಗೆ ನೆನಪಾಗ್ತಿದೆ ಇದ್ರಿ. ವಾಟರ್ ಓ ಶಂಕ ಇಲ್ಲೂ ಐತೆ. ಇಲ್ಲೂ ಸಿಗುತ್ತೆ. ಇಲ್ಲೂ ಹೋಗೋ ಅಷ್ಟೇ ಖರ್ಚು ಇರುತ್ತೆ, ಬಟ್ ಇಲ್ಲಿ ವೆರೈಟೀಸ್ ಇದೆ ಅಲ್ಲ. ಸೆಕೆ ಸೆಕೆಂಡಾ? ತುಂಬ ಸೆಕೆ ಬರ್ತದೆ. ಗಾಯ್ಸ್, ನಿಜ ಹೇಳ, ಉಡುಪಿ ಕೃಷ್ಣ ದರ್ಶನ ಮುಗಿಸಿ ಆಚೆ ಬಂದ ತಕ್ಷಣ ಅದೊಂಥರ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಾಯಿತು, ನನಗೆ ಫೀಲ್ ಆಯಿತು. ಮತ್ತು ನಾನು ಕೃಷ್ಣನ ಟೆಂಪಲ್ಗೆ ಹೋಗಿದ್ದು ತುಂಬ ದಿನ ಆಗಿತ್ತು ಕೂಡ. ನಾನು ತುಂಬ ದೇವ್ರನ್ನ ಬಿಲೀವ್ ಮಾಡ್ತೀನಿ. ಫೈನಲಿ ಪರ್ಸ್ನಲಿ ನಾನು ತುಂಬಾ ಬಿಲೀವ್ ಮಾಡೋ ಗಾಡ್ ಬಂದ್ಬಿಟ್ಟು ಕೃಷ್ಣ ಕೂಡ. ಹಾಗೆ ನಾನು ಕೃಷ್ಣ ದೇವ್ರನ್ನ ದರ್ಶನ ಮಾಡಿದ ತಕ್ಷಣ ನನಗೆ ನಿಜವಾಗ್ಲೂ ತುಂಬ ಕಾಮಾಗಿ, ಕೂಲಾಗಿ, ತುಂಬ ನಿಧಾನವಾಗಿ ದೇವ್ರ ದರ್ಶನ ಆಯಿತು. ಅದಂತೂ ನನಗೆ ತುಂಬ ಖುಷಿ ಕೊಡ್ತು. ಶೃಂಗೇರಿ ನಾನು ಮಿಸ್ ಮಾಡಿಕೊಂಡೆ. ಮನಸ್ಸಲ್ಲಿ ಅದೇ ಕೊಡ್ತಾ ಇತ್ತು. ಬಟ್ ಕೃಷ್ಣ ದೇವಸ್ಥಾನ ಬಂದು ಅಲ್ಲಿ ವಿಸಿಟ್ ಮಾಡಿ ಹಾಗೆ ಪ್ರಸಾದ ತೊಗೊಂಡು ನಾವು ಹೊರಟಿದ್ದು ಪ್ಯಾರಡೈಸ್ ಕಟ್. ಬನ್ನಿ ಹೋಗೋಣ. ಅಯ್ಯೋ, ಈ ಮಕ್ಕಳು ಬನ್ನಿ. ನಿಮ್ಮ ಎಷ್ಟು ನೀಟಾಗಿದೆ. ಪ್ಯಾರಡೈಸ್. ಇಲ್ಲಿ ಬನ್ನಿಕೊಂಬೋದು. ಫುಲ್ ಸುಸ್ತಾಗಿ ಬಂದಿದ್ದೀವಿ ಇವಾಗ. ಉಡುಪಿ ಟೆಂಪಲ್ಲು, ಶೃಂಗೇರಿ ಎಲ್ಲ ಮುಗಿಸಿ ಹೆವಿ ಸೆಕೆಯಪ್ಪ.
ಸೊ ಗೈಸ್ ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಬಂದು ತುಂಬ ನಿಯರು ಉಡುಪಿಗೆ, ಅಂದರೆ ಉಡುಪಿ ಕೃಷ್ಣ ಟೆಂಪಲ್ಗೆ ತುಂಬ ನಿಯರ್ ಇತ್ತು. ಸೊ ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ 6:30 ಆಯಿತು. ಇವಾಗ ಫ್ರೆಶ್ ಆಗಿ ಸ್ವಲ್ಪ ಆಚೆ ಓಡಾಡ್ಕೊಂಡು ಬರಬೇಕು ಇವಾಗ ಅಷ್ಟೇ. ಇವತ್ತು ಕೃಷ್ಣ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಇದೆ ನನಗೆ. ಅಶೋಕ್ ನೀನೇ ಕಂತ ಇದೆಯಾ? ವೆಜ್ ಈ ಕಡೆ, ನಾನ್ ವೆಜ್ ಆ ಕಡೆ. ವೆಜ್ ನಿಮ್ಮದು? ವೆಜ್ಜಾ? ಇನ್ನೊಂದು ರೆಸಾರ್ಟ್ ಹೇಳಿದ್ದಲ್ಲ ನಿಮ್ಮ ಫ್ರೆಂಡು, ಅದು ನಾಳೆ ಪ್ರೈಸ್ ಏನು ಇದು? ಚಿಲ್ಲಿ ಫಿಶ್. ಚಿಲ್ಲಿ ಫಿಶು ಚಿಲ್ಲಿ ಫಿಶ್ ಇದು ಚೆನ್ನಾಗಿದೆ. ಚಿಕನ್ ಅದು ಟೇಸ್ಟ್ ಮಾಡಿಲ್ಲ ಇನ್ನು. ಇನ್ನೊಂದು ಲಾಲಿಪಾಪ ಫಿಶ್ ಚೆನ್ನಾಗಿದೆ. ನೋಡಿದ್ರ ಫಿಶ್ ಇಲ್ಲಿ ಹೆಲೋ ಎವ್ರಿವನ್, ಊಟ ಆಯಿತು. ಇವಾಗ ಜಸ್ಟ್ ರೂಮ್ಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಆ ಕಡೆ ಇರೋದು ಬೀಚ್ ಇದು. ಇಲ್ಲಿ ಪಕ್ಕದಲ್ಲೇ ಪ್ಯಾರಡೈಸ್ ಮಾಡ್ಕೊಂಡಿದ್ದೀವಿ ನಾವು. ಪಕ್ಕದಲ್ಲಿ ಬೀಚ್ ಇದೆ, ಪಕ್ಕದಲ್ಲೇ ಪ್ಯಾರಡೈಸು ಚೆನ್ನಾಗಿದೆ ನೋಡೋದಕ್ಕೆ. ತುಂಬ ಊಟನೂ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ದು. ಸ್ವಲ್ಪ ಗಂಟಲು ಪ್ರಾಬ್ಲಮ್ ಆಗಿದೆ, ನೀರು ಚೇಂಜ್ ಆಯಿತು. ಸ್ವಲ್ಪ ಬಾಟಲ್ ನೀರು ತೊಗೊಂಡ್ವಲ್ಲ, ಚೇಂಜ್ ಆಗಿದೆ ಸ್ವಲ್ಪ ವಾಯ್ಸ್. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ವಾಯ್ಸು. ಸ್ಟಿಲ್ ಸ್ವಲ್ಪ ಇಚ್ಚಿಂಗ್ ಆಗ್ತಿದೆ, ಗಂಟ್ಲು ಕೆರೆತ ಆಗ್ತಿದೆ ಸ್ವಲ್ಪ. ಫುಡ್ ತುಂಬ ಚೆನ್ನಾಗಿತ್ತು. ಫಿಶ್ ತಿಂದೆ ನಾನು. ನಾಳೆ ಫಿಶ್ ತಿನ್ನಲ್ಲ ಅಂದ್ಬಿಟ್ಟು ಇವತ್ತೇ ತಿನ್ಕೊಂಬಿಟ್ಟಿದ್ದೀನಿ. ನೈಟ್ ಫುಲ್ಲು ಹೆವಿ ಆಯಿತು ಊಟ. ಓಕೆ, ಎಲ್ಲೋಗ್ತಿದ್ದೀವಿ ನಾಳೆ? ನಾಳೆ ಈ ರೆಸಾರ್ಟ್ ಬೇಡ, ಬೇರೆ ರೆಸಾರ್ಟ್ ಅಂದರು. ಇವರು ಸರ್ಚ್ ಕೇಳ್ತಾ ಇದ್ದಾರೆ ಫೋನ್ ಮಾಡಿ ಯಾರೋ ಫ್ರೆಂಡ್ ಹತ್ರ. ಈ ರೆಸಾರ್ಟಲ್ಲಿ ರಿಸಾರ್ಟ್ ಜಾಸ್ತಿ ಆಗ್ಬಿಟ್ಟಿತ್ತು. ರೆಸಾರ್ಟ್ಗೋಸ್ಕರ ಹೆದ್ರುಕೊಂಡು ಬೇರೆ ರೆಸಾರ್ಟ್ ಚೇಂಜ್ ಮಾಡ್ತಾರೆ. ನನಗೆ ಅಲ್ಲಿ ಇಲ್ಲೊಂದು ರೂಮ್ ತೋರಿಸಿದ, ರೂಮ್ ಚೆನ್ನಾಗಿಲ್ಲ ಅಂತ. ಅದು ಚೆನ್ನಾಗಿದ್ದು ರೂಮ್ ನಿಜ ಸಕ್ಕತ್ತಾಗಿತ್ತು. ರಿಸಾರ್ಟ್ ಇದೆ ಅಂತ ಬಂದೆ ಬೇಡ ಅಂತ. ನಿಜ ರೂಮ್ ಚೆನ್ನಾಗಿತ್ತು. ಯಾರು ಮೇ ಬಿ ಇದನ್ನು ಮಾಡಿರಲ್ಲ ಅನ್ಸುತ್ತೆ ನಿಮ್ಮ ಥರ. ರಿಸಾರ್ಟ್ಗೋಸ್ಕರ ರೂಮ್ನ ಚೇಂಜ್ ಮಾಡ್ತಾ ಇದ್ದಾರೆ, ರೂಮಲ್ಲ ರೆಸಾರ್ಟ್ನ ಚೇಂಜ್ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಬೋಟಿಂಗು, ನಾಳೆ ಬೋಟಿಂಗ್ ಸಕ್ಕತ್ತಾಗಿದೆ. ವೀಡಿಯೋಸ್ ಮಾಡ್ಕೊಳ್ಳೋಣ ನಾಳೆಲ್ಲ. ಹಂಗೆ ಅನ್ಕೋತೀವಿ, ಸರಿಯಾಗಿ ಮಾಡ್ಕೊಳೋಕ್ಕೆ ಆಗಲ್ಲ. ಎಲ್ಲೋದ್ರೂ ಬೇಗ 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 ಅಂತ ಇರ್ತಾರೆ. ಏನು ಮಾಡ್ಕೊಳಕ್ಕಾಗುತ್ತೆ? ಏನಿದೆ ಹೋದಾಗ ಅಂತಿದ್ದೀನಿ ಲೈಟ್ ಗೋಸ್ಟ್ ಹೇಳ್ತಲ್ಲ. ಏನೋ ಮಾಡ್ತಿದ್ದೆ ಅಲ್ಲಿ ನೀನು? ಏನು ಇವ್ರ ಹಿಂದೆ ಓಡಾಡೋದು ನಾನು? Baby, she's there. Going. Don't hug me. Yeah. She's here. Come here. ಇವ್ರು ತುಂಬ ಕಳಿಸ್ತಾರೆ ನಂಗೂ ರೀಲ್ಸ್. ನಾನೇ ಮಾಡಲ್ಲ. ಇವರು ಇವಾಗ ಇತ್ತೀಚೆಗೆ ಇವ್ರು ಟ್ರೆಂಡ್ ಆಗ್ಬಿಟ್ಟವ್ರಲ್ಲ. ತಗೊಂಡು ಬನ್ನಿ. ಅದೆತ್ಕೋರ ನೀವು ಹೋಗಿ. ಭಯನಾ? ಮತ್ತೆ ಇಟ್ಕೊಳ್ಳಿ ಆಯಿತು. ನಾನೇ ಫುಲ್ ಬಾಡಿ ಬಿಲ್ಡರ್ ಅಲ್ಲ. ಓಕೆ.
ನೋಡು ಬಾಡಿ ಬಿಲ್ಡರ್ ಅಮ್ಮ ಅಂತಿರೋದು. ರತ್ನ ನಿನ್ನೆ ನೋಡ್ತಾ ಇದ್ದೆ ನೋಡು ರತ್ನ ಹೆಂಗೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಬಾಯಿಲಿ ಇಲ್ಲಿ ನೋಡಿ ರತ್ನ. ನನ್ನೆಲ್ಲಿ ನೋಡ್ತಿದ್ದದು? ನಾನು ಝೂಮ್ ಮಾಡಿ ನೋಡಿ, ನೀನೇ ನೋಡ್ತಾ ಇರೋದು. ಸೊ ಗಾಯ್ಸ್, ಊಟ ಮಾಡಿ ಅದಾದಮೇಲೆ ರೆಸಾರ್ಟಲ್ಲೆಲ್ಲ ಓಡಾಡಿ ಮಲಗಿಬಿಟ್ವಿ. ಯಾಕಂದ್ರೆ ತುಂಬ ಟಯರ್ಡ್ ಆಗಿತ್ತು ಟ್ರಾವೆಲ್ ಮಾಡಿ. ಸೊ ನಾವು ಮಾರ್ನಿಂಗ್ ಬೇಗ ಎದ್ದೊಳ್ಳೋಣ, ಬೇಗ ರೆಡಿಯಾಗಿ ಸೊ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಬೇಗ ಹೋಗಿ ಮಲ್ಕೊಂಬಿಟ್ಟು. ಸೊ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋಸ್. ಇನ್ನು ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಫಾಲೋ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಲೈಕ್.